ಓಂ ನಮೋ ನಾರಾಯಣಾಯ. ಮಕರ ರಾಶಿಯವ್ರಿಗೆ ಡಿಸೆಂಬರ್ ತಿಂಗಳಲ್ಲಿ ಈ ತಿಂಗಳು ಹಿಂದೆ ನೀವೇನು ತಪ್ಪು ಮಾಡಿರ್ತೀರಾ ಅದನ್ನ ಅರ್ಥ ಮಾಡ್ಕೊಂಡು ಸರಿ ಮಾಡ್ಕೋತೀರಾ. ನೀವು ನಿಮ್ಮ ಕೆಲಸದಲ್ಲಿ ಹಿಂದೆ ತೋರಿಸೋ ಪ್ರೀತಿ ಮತ್ತು ಶ್ರದ್ಧೆನ ಪ್ರಕೃತಿ ನೋಡಿ ನಿಮಗೆ ಸಹಾಯ ಮಾಡುತ್ತೆ. ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಜೀವನದಲ್ಲಿ ಕರ್ಮ ತೀರಿ ನಿಮಗೆ ಪರಿವರ್ತನೆ ಯೋಗ ಇದೆ. ನೀವು ಒಳ್ಳೆ ಕೆಲಸ ಮಾಡೋದ್ರಿಂದ ನೀವು ಅನ್ಕೊಂಡೇ ಇರಲ್ಲ ಆ ಮಟ್ಟಕ್ಕೆ ಮುಂದೆ ಕರ್ಕೊಂಡು ಹೋಗುತ್ತೆ. ಈ ತಿಂಗಳು ಹಣಕಾಸಿನ ವಿಚಾರದಲ್ಲಿ ತುಂಬಾ ಅಭಿವೃದ್ಧಿ ಆಗುತ್ತೆ. ಎಲ್ಲಾ ಕಡೆಯಿಂದನೂ ಕೂಡ ಧನಾಗಮನ ಆಗುತ್ತೆ. ಆದರೆ ಮನೆಯಲ್ಲಿ ಏನಾದರೂ ಚಿನ್ನಾಭರಣ ಇಟ್ಟಿದ್ರೆ ಕಳುವಾಗ ಸಾಧ್ಯತೆ ಇದೆ, ಹುಷಾರಾಗಿರಿ. ನಿಮ್ಮ ವಸ್ತುಗಳನ್ನ ಎಲ್ಲಿ ಅಂದ್ರೆ ಇಲ್ಲಿ ಇಡಬೇಡಿ. ಪ್ರೀತಿ ಪ್ರೇಮ ವಿಚಾರದಲ್ಲೂ ಕೂಡ ನೀವು ಅನ್ಕೊಂಡಿರೋ ಥರ ಮದುವೆ ಆಗ್ತೀರಾ. ಈ ತಿಂಗಳು ನೀವು ಮೆಂಟಲಿ ಸ್ಟ್ರೆಸ್ ತಗೋತೀರಾ. ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ, ಎಚ್ಚರಿಕೆ ವಹಿಸಿ. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ನಿಧಾನಗತಿಯಲ್ಲಿ ನಡೆಯುತ್ತೆ. ನಿಮಗೆ ಸ್ವಲ್ಪ ತಾಳ್ಮೆ ಇರಬೇಕು. ಡಿಸೆಂಬರ್ ನಂತರ ಎಲ್ಲ ಒಳ್ಳೆಯದಾಗತ್ತೆ. ನಿಮಗೆ ತಿಂಗಳು ಬಿಸಿ ನೀರಿಂದ ಏನಾದರೂ ಸಮಸ್ಯೆ ಆಗ್ಬೋದು, ಎಚ್ಚರಿಕೆ ವಹಿಸಿ. ಭೂಮಿ ವಿಚಾರ, ಕೋರ್ಟ್ ವಿಚಾರದಲ್ಲಿ ನಿಮಗೆ ಲಾಭಗಳಿದೆ. ನೀವು ಮನೆ ಕೂಡ ತಗೊಳ್ಳೋ ಸಾಧ್ಯತೆ ಇದೆ. ಈ ತಿಂಗಳು ತುಂಬ ಖುಷಿಯ ತಿಂಗಳು ಅಂತ ಹೇಳ್ಬೋದು. ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನೀವು ಸಕ್ಸಸ್ ಮಾಡ್ತೀರಾ. ಈ ತಿಂಗಳು ನಿಮಗೆ ಧೈರ್ಯ ಕಮ್ಮಿ ಇರುತ್ತೆ, ಅದು ಒಳ್ಳೆಯದೇನೆ. ಪ್ರಕೃತಿ ನಿಮಗೆ ಸಪೋರ್ಟ್ ಮಾಡುತ್ತೆ. ನಿಮಗೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ, ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ. ಓಂ ಜೈ ಶ್ರೀರಾಮ್ ಅಂತ 101 ಬಾರಿ ಪ್ರತಿದಿನ ಬರೆಯೋದ್ರಿಂದ ಏನೇ ಸಂಕಷ್ಟಗಳಿದ್ರೂ ಈ ತಿಂಗಳು ನಿಮಗೆ ಪರಿಹಾರಗಳಾಗತ್ತೆ.